ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಇವತ್ತಿನ ಬ್ಲಾಗಿಗೆ. ಹೇಗಿದ್ರೆ ನಾನು ಚೆನ್ನಾಗಿದ್ರೆ ಅನ್ಕೊಂತೀನಿ. ಬೆಳಗ್ಗೆ ಸ್ನಾನ ಮಾಡ್ಬಿಟ್ರೆ ಅಷ್ಟು ಸ್ಟಾರ್ಟ್ ಆಗ್ಬಿಟ್ರೆ ಲೆಟ್ಸ್ ಗೋ. ಒಂದು ಮಂಗಳೂರಿಗೆ ಬಂದಿದ್ದ ಟ್ರಿಪ್ ಬಂದಿದ್ದು ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿತು. ನಿಮ್ಗೆಲ್ಲ ಮುಂಚೆನೆ ಹೇಳಿದ್ದೆ, ನಾವು ಇವತ್ತು ಒಂದಿನ ಸ್ಪೆಷಲ್ ಟ್ರೈನ್ ಅಲ್ಲಿ ಹೋಗ್ತಾ ಇದೀವಿ ಅಂತ ಅಂದ್ಬಿಟ್ಟು. ಈ ಬ್ಲಾಗ್ ಫುಲ್ ಒಂದು ಜರ್ನಿ ಇರುತ್ತೆ ಸ್ನೇಹಿತರೆ. ನಾವು ಬೆಂಗಳೂರಿಗೆ ಮುಟ್ಟೋ ತನಕ ನಾನು ಬ್ಲಾಗ್ ಮಾಡ್ತೀನಿ ಅಂತ. ಹೊರಗಡೆ ನೋಡಿ ಸ್ನೇಹಿತರೆ, ಫುಲ್ ಫಾಗ್ ನೋಡಿ ಅಂತ ಹೊರಗಡೆ ಜಾಗ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತಂದ್ರೆ ಓಡಾಡ್ಕೊಂಡು ಸರ್ವ್ ಮಾಡ್ಕೊಂಡು ಎಲ್ಲ ಮಾಡ್ತಾ ಇದೀನಿ. ಗುಡ್ ಮಾರ್ನಿಂಗ್ ಖುಷಿ. ಇಲ್ಲಿ ನೋಡಿ ಸ್ನೇಹಿತರೆ, ಫುಲ್ ಲಗೇಜ್ ಇಡಕಂತ ಒಂದು ಕಂಪಾರ್ಟ್ಮೆಂಟ್ ಜಾಗನೇ ಇದೆ ಫುಲ್. ನಾನೇನು ಅನ್ಕೊಂಡಿದ್ದೆ ಫುಲ್ ಕ್ಲಿಯರ್ ಇರುತ್ತೆ ಅನ್ಕೊಂಡಿದ್ದೆ ಮೇಲ್ಗಡೆ. ಇಲ್ಲ, ಮೇಲ್ಗಡೆ ಫುಲ್ ಕ್ಲಿಯರ್. ನನಗೂ ಹಂಗೆ ಅನಿಸ್ತು. ಟ್ರೈನ್ ಜರ್ನಿ ಏನಾದ್ರು ಒಂದು ಈ ತರ ಕಥೆ ಆಗೇ ಆಗುತ್ತೆ. ನಾವು ಬೇರೆ ಊರಲ್ಲಿ ಐತೆ ಇದು ಸ್ಟೇಷನ್ ಅನ್ಕೊಂಡ್ಬಿಟ್ಟು ಆಮೇಲೆ ಪಾಪ ಪುಣ್ಯಕ ಡ್ರೈವರ್ ಇನ್ನು ಅಲ್ಲೇ ಇದ್ರು. ಈ ಮೇಡಮ್ ಏನ್ ಮಾಡ್ಬೇಕು ಆ ವಿಲ್ಲಾದಲ್ಲಿ ಐಫೋನ್ ಬಿಟ್ಕೊಂಡು ಹೇಳಿ ಏನ್ ಹೇಳ್ಬೇಕು ಹೇಳಿ. ಬ್ಯಾಟಿಂಗ್ ಆಡಕ್ಕೆ ಜಾಗ ಮಾಡಿದಲ್ಲಿ ಈ ಚೇರ್ನ ಫುಲ್ ಈ ಕಡೆ ಇಟ್ಟಿರ್ಬೋದು. ಅಡ್ಜಸ್ಟ್ಮೆಂಟ್ ಆಯ್ತಾ? ಆಲ್ಮೋಸ್ಟ್ ಆಗಿದೆ. ಒಂದ್ ಸೀಟ್ ಆಯ್ತು, ಇನ್ನು ಒಂದ್ ಸೀಟ್ ಆದ್ರೆ ಆಲ್ ಸೀಟ್. ಈಗ ನಮ್ದು 11 ಸೀಟ್ ಇದೆ. ಬಹಳ ಕಷ್ಟಪಡ್ತಾರೆ ನಮ್ಮ ರಾಕಿ ಅವರು. 2 ಪ್ಲೇಟ್ ತಿಂಡಿ ರೆಡಿ. ಇವಾಗ ಮಧ್ಯಾಹ್ನ ಊಟ ಬರ್ತದೆ, ಎಲ್ರಿಗೂ ಒಂದು ಅಪ್ಡೇಟ್ ಹೇಳ್ಬೇಡ ಅಂತ ಹೇಳ್ತಾ ಇದೀನಿ. ಇವಳು ಇಲ್ಲ ಬೇಡ ಕಮ್ಮಿ ಹೇಳೋ ಅಂತ ಹೇಳ್ತಾಳ. ಅಲ್ಲ ಮತ್ತೆ ನೋಡ್ರಿ, ನಮ್ಮ ಅಮ್ಮನ ಫೋಟೋಗ್ರಫಿ ವಿಡಿಯೋಗ್ರಫಿನ ಮುಗಿತಲ್ಲ ಅವಾಗಿಂದ. ನೋಡಿ ಸ್ನೇಹಿತರೆ, ನಾವು ಇವಾಗ ಟನಲ್ ಅಲ್ಲಿ ಹೋಗ್ತಾ ಇದೀವಿ. ಫುಲ್ ಕತ್ಲೆಯಾಗಿ ಹೇಗೆ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ಫುಲ್ ಟನಲ್ ಇದೆ ನೋಡಿ. ಇವಾಗ ಒಂದೇ ಸಲ ಬೆಳಕಾಗುತ್ತೆ ನೋಡಿ. ಟನಲಿಂದ ಆಚೆ ಕಡೆ ಬರ್ತೀವಿ. ವಿಂಡೋಸಲ್ಲಿ ನೋಡ್ತಾರೆ ಸ್ನೇಹಿತರೆ, ಗೊತ್ತಾಗುತ್ತೆ ನಿಮಗೆ. ಸುಬ್ರಹ್ಮಣ್ಯ ಅಂತ ಹಿಡ್ಕೊಂಡು ಸಕಲೇಶ್ಪುರ ಮುಟ್ಟ ತನಕ ಟನಲ್ಗಳಿದಾವೆ ಅಂತ ಹೇಳಿದಾರೆ ನಮಗೆ. ಟನಲ್ ಓದ್ಪತ್ತೀನಿ. ವಾಟರ್ ಫಾಲ್ಸ್ ಕಾಣಿಸ್ತಾ ಇದೆ. ಒಂದೆರಡು ಚಿಕ್ಕ ವಾಟರ್ ಫಾಲ್ಸ್ ಕೂಡ ಹೋಯ್ತು. ಅದನ್ನ ನೋಡೋ ಮಿಸ್ ಆಯ್ತು ನಮಗೆ. ನೋಡೋಣ ಇವಾಗ ಬರುತ್ತೆ ಅಂತ ಮತ್ತೆ ಕ್ಯಾಪ್ಚರ್ ಮಾಡ್ತೀನಿ ಸ್ನೇಹಿತರೆ ನಾನು. ಈ ಟ್ರೈನ್ ಬರಬೇಕು ಸ್ನೇಹಿತರೆ, ಸಿಕ್ಕಾಪಟ್ಟೆ ಸೀನ್ರಿ ಇದೆ. ನೋಡೋಣ ಏನೇನು ಕಾಣುತ್ತೆ ಅಂತ ನಿಮಗೂ ತೋರಿಸ್ತೀನಿ ಸ್ನೇಹಿತರೆ. ಎಷ್ಟಾಗುತ್ತೆ ಕ್ಯಾಪ್ಚರ್ ಮಾಡ್ತೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ಆದ್ರೂ ಇದರಿಂದ ಸೀನ್ರಿ ಸಲುವಾಗಿನೇ ಮಾಡಿರೋದು. ಮತ್ತೊಂದು ಟನಲ್ ಬಂತ ನೋಡಿ ಸ್ನೇಹಿತರೆ, ಇನ್ನೊಂದು ಟನಲ್ ಬಂತು. ಇವಾಗ ಮತ್ತೊಂದು ಟನಲ್ ಓದ್ಕೊತೀನಿ. ಇವಾಗ ನಾವು ಕಾಡು ಮಧ್ಯದಲ್ಲಿ ಹೋಗ್ತಾ ಇದೀವಿ. ಸುಬ್ರಹ್ಮಣ್ಯ ಕಾಡು ಮಧ್ಯದಲ್ಲಿ ಯಾವುದೇ ಇನ್ಸ್ಟೆನ್ಸ್ ಅಲ್ಲಿ ಕಾಡಾನೆಗಳು ಕೂಡ ಕಾಡ್ಬೋದು ಅಂತ ಹೇಳಿದ್ದಾರೆ. ಹೌದು, ಕಾಡಾನೆಗಳು ಕಾಣ್ತಾವಂತೆ. ಸುಬ್ರಹ್ಮಣ್ಯ ಘಾಟಿಯಲ್ಲೆಲ್ಲ ಜಾಸ್ತಿ ಅಲ್ವಾ. ಇಲ್ಲಿ ನೋಡಿ ಸ್ನೇಹಿತರೆ, ಏನ್ ಸಕ್ಕದಾಗಿದೆ ವ್ಯೂ ಅಂದ್ಬಿಟ್ಟು. ಅಯ್ಯಯ್ಯೋ, ನಮ್ಮ ಕ್ಯಾಮ್ರಾ ತರ್ತಿದ್ದಂಗೆ ವ್ಯೂನೇ ಹೊರಟಾಯ್ತು.
ದೊಡ್ಡ ಟನಲ್ ಇತ್ತು ನೋಡಿ ಸ್ನೇಹಿತರೆ. ಆ ಟನಲ್ ಮುಗಿತಿದ್ದಂಗೆ ವ್ಯೂ ನೋಡಿ ಏನು ತಗೊಂಡಿದೆ ಅಂತ. ಒನ್ ಆಫ್ ದ ಬಿಗ್ಗೆಸ್ಟ್ ಟನಲ್ ನಮ್ಗೆ ಇವಾಗ ಸಿಕ್ಕಿದ್ದು. ಲಾಂಗೆಸ್ಟ್ ಟನಲ್ ಆ್ಯಕ್ಚುಲಿ. ವಾವ್, ಎಂಥ ವ್ಯೂ ನೋಡಿ ವ್ಯೂ ನೋಡಿರಿ. ಕ್ಯಾಮ್ರಾ ಎಷ್ಟು ಜಸ್ಟಿಸ್ ಮಾಡ್ತಿದೆ ನಮಗೆ ಗೊತ್ತಿಲ್ಲ, ಬಟ್ ವ್ಯೂಸ್ ಮಾತ್ರ ನೋಡಿ ಸ್ನೇಹಿತರೆ, ನಿಮಗೆಲ್ಲ ವ್ಯೂ ತೋರ್ಸೋಕ್ಕೆ ಅಂತ ರಾಕಿ ಅವ್ರು ಎಷ್ಟು ಕಷ್ಟಪಟ್ಟು ಕೆಳಗಡೆ ನೋಡ್ಬಾರ್ದು. ಕೆಳಗಡೆ ನೋಡಿದ್ರೆ ತಲೆ ತಿರ್ಬಿಡುತ್ತೆ. ಇಂಥ ಟೈಮಲ್ಲಿ ಕೆಳಗಡೆ ನೋಡ್ಬಾರ್ದು. ನೋಡ್ಬಿಟ್ರೆ ಮುಗಿಯುತ್ತೆ ತಲೆ ಗಿಮ್ 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 ಗಿಮ್. ಆ್ಯಕ್ಚುಲಿ ಅವರು ಇದು ಡೋರು ಕ್ಲೋಸ್ ಮಾಡಿಟ್ರೇನೆ ಸೇಫ್ ಏನ್ರಿ. ಒಂದು ಟನಲ್ ಹೋಗ್ತಿದ್ದಂಗೆ ವ್ಯೂ, ಅದಾದ್ಮೇಲೆ ಮತ್ತೆ ಒಂದು ಟನಲ್ ಬರುತ್ತೆ ಸ್ನೇಹಿತರೆ. ಒಂದೇ ಸೆಕೆಂಡ್ ನೋಡಿ ಬಂತು ನೋಡಿ ಇನ್ನೊಂದು ಟನಲ್. ರೀ ನಿಮ್ಮ ಕಾಲೇಜ್ ಡೇಸಲ್ಲಿ ಸ್ವಲ್ಪ ಸ್ಟೈಲ್ ಹೊಡಿತಿದ್ರಲ್ಲ, ಡೋರ್ ಹತ್ರ ನಿಂತ್ಕೊಂಡು ಸ್ಟೈಲ್ ಹೊಡಿದ್ರಿ. ನಾನು ಕಾಲೇಜಿಂದ ನಿಂತ್ಕೊಂಡಾಗ ಒಂದೊಂದು ಟೈಮಲ್ಲಿ ಹೆಂಗ್ ಬರ್ತದೆ ಅಂದ್ರೆ ಕೆಳಗಡೆ ನೋಡಿದ್ರೆ ತಲೆ पैरों के नीचे से जमीन खिसक गई. पैरों के नीचे से अल्लाह जिंदगी में से जमीन खिसक रहा है. ಆಹಾ ನೋಡಿ ವ್ಯೂ ನೋಡಿ ಸಕ್ಕತ್ತಾಗಿದೆ. ಏನ್ ಸೂಪರ್ ವ್ಯೂ ನೋಡಿ. ಒಂದ್ ದಿವಸ ಅಲ್ಲ ಹೋಗೋಣ ಸ್ನೇಹಿತರೆ ಮೇಲ್ಗಡೆ ಅಲ್ಲಿ ಆ ಟಿಪ್ಪಲ್ಲಿ ಹೋಗೋಣ ಸ್ನೇಹಿತರೆ. ಆ ಟಿಪ್ಪಲ್ಲಿ ಹೋಗಿ ಇನ್ಸ್ಟಾಟ್ ಹಿಂಗೆ ಹೋಗ್ತಾ ಇರೋದನ್ನ ಅಲ್ಲಿಂದ ನಾವು ಇಲ್ಲಿ ವಿಡಿಯೋ ಮಾಡೋಣ ಸ್ನೇಹಿತರೆ. ಆಯ್ತು, ಡೈನಾಮಿಕ್ ರಾಕಿ ಅವ್ರು ನೋಡ್ದಾಗೇನೆ ಹೋಗ್ತಾರೆ. ಡೈನಾಮಿಕ್ ಫ್ಯಾಮಿಲಿನೇ ಹೋಗುತ್ತೆ ಫುಲ್ ನೋಡಿದ್ವಿ. ನಾವು ಅಷ್ಟೇ ಅಲ್ಲ, ಟ್ರೈನಲ್ಲಿ ಇರೋರು ಎಲ್ಲ ಯಾವ ಥರ ವಿಡಿಯೋ ಫೋಟೋಸ್ ಎಲ್ಲ ಯಾವ ಥರ ತೆಕ್ಕೊಳ್ತಾ ಇದ್ದಾರೆ ನೋಡಿ ವ್ಯೂಗೋಸ್ಕರ. ಯಾರು ಸೀಟಲ್ಲಿ ಕೂಡ್ತಾ ಇಲ್ಲ, ಎದ್ದು ಬಿಟ್ಟು ನೋಡ್ತಾ ಇದ್ದಾರೆ. ಅಷ್ಟು ಚೆನ್ನಾಗಿದೆ ಇಲ್ಲಿಂದ ವ್ಯೂ. ಕಲ್ಲಿನ ಗುಡ್ಡನ ಕೊರೆದ್ಬಿಟ್ಟು ಅದರಲ್ಲಿ ಟನಲ್ ಮಾಡಿದ್ದಾರೆ, ರೈಲ್ವೆ ಟ್ರ್ಯಾಕ್ ಮಾಡಿದ್ದಾರೆ. ಓ ಟ್ರ್ಯಾಕ್ ತುಂಬಾ ರಿಸ್ಕಿ, ಆಮೇಲೆ ಟೂ ಡೇಂಜರಸ್. ಬಹಳ ರಿಸ್ಕಿ ಇದೆ, ಬಟ್ ಒನ್ ಟೈಮ್ ವ್ಯೂ ಮಾತ್ರ ಬರಲೇಬೇಕು. ಯು ಹ್ಯಾವ್ ಟು ಸಿ, ನೋಡ್ಲೇಬೇಕು. ಸ್ಪೆಷಲಿ ಸುಬ್ರಹ್ಮಣ್ಯ ರೋಡ್ ಸ್ಟೇಷನ್ ಇಂದ ಸಕಲೇಶ್ಪುರ್ ಬರೋ ತನಕ ಸಕ್ಕದಾಗಿದೆ ಸ್ನೇಹಿತರೆ. ಸೂಪರ್ ವ್ಯೂ ಮಾತ್ರ. ಇಲ್ಲಿ ನೋಡಿ ನಮ್ಮ ಮಗಳು ಎಕ್ಸೈಟೆಡ್ ಇದ್ದಾಳೆ. ನಮ್ಮ ಮಗಳನ್ನ ಟನಲ್ಗಳು ನೋಡ್ಬಿಟ್ಟು ಎಷ್ಟು ಎಕ್ಸೈಟೆಡ್ ಇದ್ದಾಳೆ, ಎದ್ದಿಟ್ಟು ನೋಡ್ತಾ ಇದ್ದಾಳೆ. ಅವಳಷ್ಟೇ ಅಲ್ಲ, ಇಲ್ಲಿ ನೋಡಿ ಇರೋರು ಬರೋರೆಲ್ಲ ಎದ್ ನಿಂತು ಫೋನು ಕ್ಯಾಮರಾ ಎಲ್ಲ ತೆಗೆದ್ಬಿಟ್ರು ಫೋಟೋ ಹೊಡಿಯೋದು ವಿಡಿಯೋ ತೆಕ್ಕೊಳ್ಳೋದು. ಟೀ ಬಂತು ನೋಡಿ ಸ್ನೇಹಿತರೆ. ಏನು ಸಿಗಲ್ಲ ಅಂದಿದ್ರೆ ಎಲ್ಲ ಇದೆ. ಟೀ, ಕಾಫಿ, ತಿಂಡಿ, ಊಟನೂ ಇದೆ ಮಧ್ಯಾಹ್ನಕ್ಕೆ. ಆಯ್ತಾ ಸಮಾಧಾನ? ಫ್ಯೂಲ್ ಅಪ್ ಆಯ್ತಾ? ಚಾಯ್ ನಮ್ಗೆ ಸ್ವಲ್ಪ ಇನ್ನೂ ಎನರ್ಜಿ ಬರುತ್ತೆ, ಇನ್ನೂ ಚೆನ್ನಾಗಿ ಅನ್ಸುತ್ತೀವ ಟೀ ಕುಡ್ಕೊಂಡು. ಬಿಸಿ ಟೀ, ಹೊರಗಡೆ ಈ ಥರ ವ್ಯೂ, ದೊಡ್ಡ ಕಿಟಕಿ, AC, ಇನ್ನೇನು ಬೇಕಪ್ಪ? ಗಾಡಿ ಕೊಡ್ಸ್ಬಿಡೋದು ದಿನ ಓಡಾಡೋದು. ಏನ್ ಬೇಕು ಈ ತರದ ಒಂದು ಗಾಡಿ ಬೇಕಾ? ಇವಳು ಡಿಮ್ಯಾಂಡ್ ನೋಡಿ ಸ್ನೇಹಿತರೆ ಹೆಂಗೈತೆ. ಈ ತರದ ಒಂದು ಗಾಡಿ ಕೊಡಿಸ್ಬೇಕಂತ ಏನ್ ಹೇಳ್ಬೇಕು ಹೇಳ್ರಿ ಅಂತಾರೆ. ಕಸ್ಟಮೈಸ್ ಮಾಡ್ತೀನಿ ಈ ತರದ ಒಂದು ಗಾಡಿ. ಅದಿದೆಯಲ್ಲ ಒಂದು ಮಂಡಿ ಕೊಡಿಸ್ತೀನಿ. ಎತ್ತಿನ ಮಂಡಿ ಸೈಡ್ಗೆ ಗ್ಲಾಸ್ ಇಟ್ಬಿಟ್ಟು. ಅಲ್ಲ, ನಾವಿಲ್ಲಿ ನಮ್ಗೆ ಟೈಮ್ ಪಾಸ್ ಹೆಂಗಾಗತ್ತೆ, 7 ಗಂಟೆಯಿಂದ 4 ಗಂಟೆ ಏನ್ ಮಾಡೋಣ ಅಂತ ಅನ್ಕೊಂಡ್ವಿ. ಬಟ್ ಟೈಮ್ ಎಷ್ಟು 11 ಗಂಟೆ ಆಯ್ತಾ? ಹೆಂಗ್ ಟೈಮ್ ಹೋಗಿದೆ ಗೊತ್ತಾಗ್ತಾ ಇಲ್ಲ. ಅಷ್ಟು ಒಂದಾದ್ಮೇಲೆ ಒಂದು ಸೀನರೀಸ್ ಬರ್ತಾ ಇದಾರೆ. ನಾವಷ್ಟೇ ಅಲ್ಲ, ಮಕ್ಕಳು ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ. ಅವ್ರಿಗೂ ಎಲ್ಲಿ ಬೋರ್ ಆಗುತ್ತೆ ಏನೋ ಅಂತ ಅನ್ಕೊಂಡಿದ್ವಿ. ಟಿವಿ ಬೇರೆ ಇಲ್ಲ, ಬಟ್ ಅವ್ರು ಏನೂ ಕೇಳ್ತಾ ಇಲ್ಲ. ಆರಾಮಾಗಿ ಅವರು ಸೀನರಿ ಎಲ್ಲ ಎಂಜಾಯ್ ಮಾಡ್ಕೊಂಡು ಬಹಳ ಪೀಸ್ಫುಲ್ ಆಗಿದೆ ನಮ್ಮ ಜರ್ನಿ. ಸೋ ಫಾರ್ ಸೋ ಗುಡ್. ಚಿಯರ್ಸ್. ಕೆಳಗಡೆ ನೋಡಿ ಸ್ನೇಹಿತರೆ, ರಾಕಿ ಅವ್ರದ್ದು ಒಂದು ಟ್ರಿಪ್ ನಿದ್ದೆ ಆಯ್ತು. ಏನ್ರಿ ನಿದ್ದೆ ಆಯ್ತಾ? ನಿದ್ದೆ ಆಯ್ತಪ್ಪ ನನಗೆ. ಹೌದಲ್ಲ, ಬೆಳಗ್ಗೆ 3:30ಗೆ ಎದ್ದಿದ್ದು ಸ್ನೇಹಿತರೆ. ನಾನು ಫುಲ್ ನಿದ್ದೆ ಆಯ್ತು. ಇವಾಗ ಊಟ ಬಂದಿದೆ, ಮಧ್ಯಾಹ್ನದ ಊಟ. ಪಲಾವು. ಊಟ ಸಿಗಲ್ಲ ಅಂತಾರೆ. ಏನೇನು ಸಿಗ್ತದೆ ನೋಡಿ ಸ್ನೇಹಿತರೆ. ಏನೇನಿಲ್ಲ, ಆಪ್ಷನ್ಸ್ ಇಲ್ಲ, ಒಂದೇನೆ. ಬಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಚೆನ್ನಾಗಿದೆ ಆಕ್ಚುಲಿ. ಬಿಸಿ ಇತ್ತು ನಮ್ಗೆ ಕೊಡ್ಬೇಕಾದ್ರೆ. ಇವಾಗ ಬಿಸಿನೇ ಇದೆ. ಸೊ ನೋಡಿ ಸ್ನೇಹಿತರೆ, ಪಲಾವ್ ಎಲ್ಲ ಊಟ ತೊಗೊಂಡಿದ್ದು. ಊಟ ಎಲ್ಲ ಆಯ್ತು, ಸರಿಯಾಗಿತ್ತು ಮಾತ್ರ. ಇದೇ ಜಾಗದಲ್ಲಿ ಬಿರಿಯಾನಿ ಕೊಡ್ತಿದ್ದು ಇನ್ನೂ ಭಾರಿ ಇರ್ತಿದ್ದು. ಏನು ಕೇಳ್ತೀರಾ? ಅದಿಲ್ಲಕ್ಕ ಮನೆ ಹೋಗಿ ಮಾಡ್ಕೊಂತೀನಿ ನಾನು. ಆರ್ಡರ್ ಮಾಡ್ಕೊಂತೀನಿ. ಹಾಂ, ಹೆಂಗಂತೆ ಹಂಗೆ ನೋಡಿ. ರಾತ್ರಿ ಊಟ ದೊಡ್ಡ ಇವಾಗ ತಾನೆ. ಇನ್ನೊಂದು ಸ್ನೇಹಿತರೆ, ವಿಂಡೋ ಹೇಗೆ ಎದಳುತ್ತೆ ಅಂತ ಅಂದ್ಬಿಟ್ಟು ಇದನ್ನ ಫುಲ್ ಮಾಡೋಕ್ಕೆ ಬರ್ಡೇ ಆಯ್ತು, ನಾವು ಬಿರಿಯಾನಿನೇ ಮಾಡ್ಕೊಂತೀವಿ. ಪ್ಲಾನ್ ಅದೇ ಇತ್ತು. ಇವಾಗ ಬೆಂಗಳೂರಿಗೆ ಹೋಗಿ ಮಾಡೋಣ ಪ್ಲಾನ್. ಇದು ಬೆಂಗಳೂರೇ ಮುಟ್ಟಿಲ್ಲ. ಆಲ್ರೆಡಿ ಬೆಂಗಳೂರಲ್ಲಿ ಏನೇನು ತಿನ್ಬೇಕಂತ ಪ್ಲಾನ್ ಮಾಡ್ತಾ ಇದ್ರು ನೋಡಿ.
ಹೆಂಗೈತೆ ನೋಡಿ ಜೀವನ. ಇವ್ರ ಮನೆಗೆ ಎಲ್ಲರೂ ಬರೀ ತಿಂತದೇ ಯೋಚನೆ ಮಾಡ್ತಾರೆ, ತಿಂತದೇ. ಗೊತ್ತಾಯ್ತಾ ಸ್ನೇಹಿತರೆ ಯಾರು ಬಕಾಸುರಿಗಳು ಅಂತ ಗೊತ್ತಾಯ್ತಾ? ನೋಡಿ ಸ್ನೇಹಿತರೆ, ಊಟ ಆಯ್ತು, ಎಲ್ಲ ಆಯ್ತು. ರಾತ್ರಿ ಊಟ ಏನು ಮಾಡ್ಬೇಕಂತ ಪ್ಲಾನಿಂಗ್ ಆಗೋಯ್ತು. ಇವಾಗ ನೋಡ್ರಿ ನಂದಿನಿ ಬಟನ್ ಮಿಲ್ಕ್. ಯಾರು ಊಟ ಸಿಗಲ್ಲ ಅಂತ ಹೇಳಿದ್ರೆ ಅವ್ರು ನೋಡ್ಕೊಳ್ಳಿ. ಯಾರು ಊಟ ಸಿಗಲ್ಲ ಅಂತ ಹೇಳಿರ್ತಾರೆ ನೋಡು. ನೀ ಎಷ್ಟು ಸರಿ ಹೇಳಿದೆ ಅಂದರೆ ಊಟ ಸಿಗಲ್ಲ ಯಾರು ಹೇಳಿರಿ ಅಂತಂದ್ಬಿಟ್ಟು ಅವ್ರ ತಲೆ ಹೊಡ್ಕೊಂತಿರ್ತಾರೆ. ಅಯ್ಯೋ ಮಾರಾಯ, ನಾವು ಎಷ್ಟೋ ಏನಕ್ಕೆ ಅಂದ್ರೆ ನಾವು ಟೆನ್ಷನ್ ಆಗ್ಬಿಟ್ಟಿದ್ವಿ. ನಾವು ಮಕ್ಳಿದಾರಲ್ಲ, ಏನ್ ಮಾಡ್ಬೇಕು ಊಟ ಅಂತಬಿಟ್ಟು ಬೆಳಗ್ಗೆ 3 ಗಂಟೆಗೆ ಎದ್ದು 3 ಗಂಟೆಗೆ ಎದ್ದು ನೋಡೋ ಮುಖ ನೋಡಿ ಸ್ನೇಹಿತರೆ ಹೆಂಗಾಗಿದೆ ಅಂತ. ಫಸ್ಟ್ ಆಫ್ ಆಲ್ ಮಂಗಳೂರು ಬೀಚಲ್ಲಿ ಅಡಿ ಫುಲ್ ಟ್ಯಾನ್ ಹೋಗ್ಬಿಟ್ಟಿದ್ವಿ. ಈಗ ಪರವಾಗಿಲ್ಲ, ಚೆನ್ನಾಗಿ ಕಾಣ್ತಾ ಇದೆಯಾ ಬಿಡು. ಮನೆಯಲ್ಲೇ ಮಲ್ಕೊಂಡಿದ್ದ ತಕ್ಷಣನೇ ಒಳ್ಳೆ ಬಸವಣ್ಣ ಹುಳ ಥರ ಕಾಣೋದು. ಮಮ್ಮಿ ಡಿಡ್ ನಾಟ್ ಕೇರ್ ವಾಟ್ ಐ ಸೆಡ್. ಸೊ ಬಂದು ರೀಚ್ ಆಗಿ ನೋಡಿ ಸ್ನೇಹಿತರೆ ಯಶವಂತಪುರ ಸ್ಟೇಷನ್ಗೆ. ಇವಾಗ ವಾಪಸ್ ನಮ್ಮ ಬಗ್ಗಿ ಎಲ್ಲ ಹೋಗ್ತಾ ಇದೀವಿ ಹೊರಗಡೆ. ಇವಾಗ ಎಷ್ಟು 4:15 ಬರ್ಬೇಕಾಗಿತ್ತು ಟ್ರೈನು, ಬಟ್ 4 ಗಂಟೆಗೆ ಬಂದು ರೀಚ್ ಆಗ್ಬಿಟ್ಟಿದೆ. ಮತ್ತೊಂದು ಸೆಕೆಂಡ್ ರೌಂಡ್ ಮಲ್ಕೊಂಡ್ಬಿಟ್ಟಿದ್ವಿ. ನನಗೆ ಕರೆಕ್ಟ್ ಟೈಮಿಗೆ ಎಚ್ಚರ ಆಯಿತು. ಇಲ್ಲ ಅಂತಂದ್ರೆ ಮತ್ತೆ ಇವಾಗಲೂ ಕೂಡ ಯಶವಂತಪುರ ಮಿಸ್ ಆಗ್ಬಿಟ್ಟು ಮುಂದೆ ಹೋಗ್ಬಿಡ್ತೀವಿ. ಬಟ್ ಇಲ್ಲ, ಅರ್ಧ ಗಂಟೆ ನಿಂತ್ಕೊಂಡಿದ್ದು ಟ್ರೈನಲ್ಲಿ. ಅರ್ಧ ಗಂಟೆ ನಿಂತ್ಕೊಳ್ಳುತ್ತೆ ಟ್ರೈನು, ಹಂಗಾಗಿ ಪರವಾಗಿಲ್ಲ. ಸೊ ಒಟ್ಟಿನಲ್ಲಿ ಕರೆಕ್ಟ್ ಟೈಮಿಗೆ ಬಂದು ರೀಚ್ ಆದ್ವಿ ಸ್ನೇಹಿತರೆ. ಓ ಇದೇ ಲಾಸ್ಟಾ? ಇದೇ ಲಾಸ್ಟ್ ಸ್ಟಾಪ್ ಅಂತ ಸ್ನೇಹಿತರೆ. ಅಂದ್ರೆ ಮಲ್ಕೊಂಡಿದ್ರು ಪರವಾಗಿರಲಿಲ್ಲ. ಈಗ ಬಗ್ಗೆಯಲ್ಲಿ ಜಾಸ್ತಿ ಓಡಾಡ್ತಾ ಇದೀವಿ ನಾವು. ಸೊ ನೋಡಿ ಸ್ನೇಹಿತರೆ, ನಮ್ಮ ಕ್ಯಾಬ್ನು ಕೂಡ ಇಲ್ಲೇ ಲೋಕಲ್ ಒಂದು ಕ್ಯಾಬ್ ತಗೊಂಡ್ವಿ. ಊಪರಲ್ಲಿ ಕ್ಯಾಬ್ ಬುಕ್ ಮಾಡಿದ್ವಿ. ಅದು ಸಿಲಿಂಡರ್ ಕ್ಯಾಬ್ ಬಂದಿತ್ತು. ನಮ್ಮ ಲಗೇಜ್ ಎಲ್ಲ ಇಡಕ್ಕಾಗ್ತಿಲ್ಲ. ಅದರಿಂದ ಒಂದು ಇನೋವಾ ತಗೊಂಡು ನೋಡಿ ಲಗೇಜ್ ಎಲ್ಲ ಮೇಲ್ಗಡೆ ಲೋಡ್ ಮಾಡ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದೀವಿ. ಸೊ ಬನ್ನಿ ಸ್ನೇಹಿತರೆ, ಉಳಿದ ಮಾತನ್ನ ಗಾಡಿಗೆ ಕೂತ್ಕೊಂಡ್ಬಿಟ್ಟು ಕಂಟಿನ್ಯೂ ಮಾಡೋಣ. ಆಲ್ರೆಡಿ ತುಂಬ ಟೈಮ್ ಆಗ್ಬಿಟ್ಟಿದೆ. ಇವಾಗ ಸ್ನೇಹಿತರೆ ಒಂದು ಏನು ವಿಷಯ ಅಂತಂದ್ರೆ, ನಿಮಗೆ ನಾನು ಮಂಗಳೂರಿಂದ ಹೊರಟಿದ್ದು ನಿಮಗೆಲ್ಲ ನಾನು ಇನ್ಫಾರ್ಮೇಶನ್ ಕೊಡಬೇಕಾಗಿತ್ತು. ನಾವಿವಾಗ ಬಂದಿದ್ದು ವಿಸ್ಟಾಡೋಮ್ ಅಂತ ಟ್ರೈನ್ ಇದೆ ಸ್ನೇಹಿತರೆ. ಆಕ್ಚುಲಿ ಮ್ಯಾಂಗ್ಳೂರ್ ಯಶವಂತಪುರ ಎಕ್ಸ್ಪ್ರೆಸ್ 16540 ಅಂತ ಟ್ರೈನ್ ನಂಬರ್ ಇದೆ. ಆ ಟ್ರೈನ್ ನಾವು ಬುಕ್ ಮಾಡ್ಕೊಂಡಿದ್ವಿ. ಈ ಟಿಕೆಟ್ಸ್ ನಾವು ಬುಕ್ ಮಾಡಬೇಕಾದ್ರೆ ನಮಗೆ ವೇಟಿಂಗ್ ಲಿಸ್ಟ್ ಇತ್ತು. ಹಾಗಾಗ್ಬಿಟ್ಟು ನಾವು ಒಬ್ರು ಏಜೆಂಟಿಗೆ ಹಿಡ್ಕೊಂಡು ಅವ್ರ ಥ್ರೂ ಬುಕ್ ಮಾಡ್ಕೊಂಡ್ವಿ. ಆಕ್ಚುಯಲ್ ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು 1563 ರೂಪೀಸ್ ಇದೆ ಒಬ್ರು ಟಿಕೆಟ್. ಟೈಮಿಂಗ್ ಬಂದ್ಬಿಟ್ಟು ನಾವು ಬೆಳಗ್ಗೆ 7 ಗಂಟೆಗೆ ನಮ್ಮ ಟ್ರೈನು ಮ್ಯಾಂಗ್ಳೂರ್ ಜಂಕ್ಷನ್ ಇಂದ ಡಿಪಾರ್ಚರ್ ಆಗಿದೆ. ಮತ್ತೆ ನೀವು ಮ್ಯಾಂಗ್ಳೂರ್ ಸೆಂಟ್ರಲ್ ಹೋಗ್ಬೇಡಿ, ನಾವು ಹೋದಂಗೆ ಮಂಗಳೂರು ಜಂಕ್ಷನ್ ಇಂದ ಈ ಟ್ರೈನ್ ಹೊರಟ್ಬಿಟ್ಟು ಯಶವಂತಪುರಿಗೆ ಬರುತ್ತೆ. ಬೆಂಗಳೂರಲ್ಲಿ ಬೇರೆ ಯಾವ ಸ್ಟೇಷನ್ ಬರಲ್ಲ. ಇಲ್ಲಿಂದ ಹೋಗ್ಬೇಕಾದ್ರೆ SMVT ರೈಲ್ವೆ ಸ್ಟೇಷನ್ ಇದೆ ಬ್ಯಾಂಗ್ಳೂರಲ್ಲಿ. ಅಲ್ಲಿಂದ ನೋಡುತ್ತೆ, ಮೆಜೆಸ್ಟಿಕ್ ಇಂದ ನೋಡುತ್ತೆ ಬೇರೆ ಟ್ರೈನ್ಗಳು. ಆ ಟ್ರೈನ್ ತಗೊಂಡ್ಬಿಟ್ಟು ನೀವು ಮಂಗಳೂರಿಗೆ ಹೋಗ್ಬೋದು. ಅದು ನೈಟ್ ಜರ್ನಿ ಇರುತ್ತೆ. ಇದು ಡೇ ಜರ್ನಿ ವಿಸ್ಟಾಡೋಮ್. ಆಮೇಲೆ ನಮಗೆ ಟೈರ್ಡ್ನೆಸ್ ಅನ್ನೋದು ಏನೂ ಇಲ್ಲ ಈ ಟ್ರೈನ್ ಅಲ್ಲಿ. ನಿಮ್ಗೆ ಏನಾದ್ರು ಆಗಿದೆಯಾ ಸುಸ್ತು ಏನಾದ್ರು? ಸೊ ಆರಾಮಾಗಿ ಬಂದ್ವಿ ಸ್ನೇಹಿತರೆ, ಏನು ಟೆನ್ಷನ್ ಇಲ್ಲ. ಸೀಟ್ಸ್ ಕೂಡ ಫುಲ್ ಕಂಫರ್ಟಬಲ್ ಆಗಿತ್ತು. ಆರಾಮಾಗಿ ಕೂತ್ಕೊಂಡು ಮಲ್ಕೊಂಡ್ ಬಂದಿದ್ವಿ. ರಾತ್ರಿನೂ ಕೂಡ ಏನೋ ಪ್ಲಾನ್ ಮಾಡ್ಯಾರ ಸ್ನೇಹಿತರೆ, ಹೋಗೋಣ ಮನೆಗೆ. ಇವಾಗ ಏನೇನ್ ಮಾಡ್ತಾರೆ ನೋಡೋಣ, ನೋಡ್ಕೊಂಡ್ಬಿಟ್ಟು ಅದೊಂದು ಮುಗಿಸ್ಕೊಳ್ಳೋಣ ಸ್ನೇಹಿತರೆ. ಇದೇ ಬ್ಲಾಗ್ ಅಲ್ಲೇ. ಸೊ ಬನ್ನಿ ಡೈರೆಕ್ಟ್ ಆಗಿ ಮನೆಗೆ ಹೋದ್ಮೇಲೆ ಸಿಗ್ತೀನಿ ಸ್ನೇಹಿತರೆ. ಸೊ ನೋಡಿ ಸ್ನೇಹಿತರೆ, ನಾವೆಲ್ಲ ಮನೆಗೆ ಬಂದು ಫುಲ್ ಸೆಟ್ಲ್ ಆಗಿದೆ. ನಾವು ನಮ್ಮ ಮನೇಲಿ ಇದೀವಿ. ಇವಾಗ ಬಂದು ಫುಲ್ ಫ್ರೆಶ್ ಆಗೆಲ್ಲ ಕುತ್ಕೊಂಡಿದೀವಿ. ಫ್ರೆಶ್ ಆಗಿದೀವಿ, ಆದ್ರೆ ಯಾವ ಆಂಗ್ಲಿಂದ ಫ್ರೆಶ್ ಕಾಣ್ತಾ ಇಲ್ಲ. ಯಾಕಂದ್ರೆ ನಮ್ಮ ಮಕ್ಕ ಮಚ್ಚುಡಿ ಎಲ್ಲ ಹೆಂಗಾಗಿದೆ ಅಂತಂದ್ರೆ, ಮಂಗಳೂರಿಗೆ ಹೋಗಿ ಬಂದು ಫುಲ್ ಟ್ಯಾನ್ ಆಗಿ ಎಷ್ಟು 2-3 ಸಲ ಉಜ್ಜಿ ಮುಖ ತಗೊಂಡ್ರು ಕೂಡ ನಮ್ ಟೈರ್ಡ್ನೆಸ್ ಹೋಗ್ತಾ ಇಲ್ಲ. ಯಾಕಂದ್ರೆ ಫುಲ್ ಹಣೆ ಎಲ್ಲ ಭಯಂಕರ ಟ್ಯಾನ್. ನಮ್ಮ ಮನೆಗೆ ಬರೋ ತನಕ ನನಗೆ ಗೊತ್ತೇ ಆಗಿಲ್ಲ ಸ್ನೇಹಿತರೆ. ನಮ್ಮ ಮನೆ ಕಡೆ ನೋಡೋ ತನಕ ನನಗೆ ಗೊತ್ತಾಗಿಲ್ಲ. ಆಮೇಲೆ ನಮ್ಗೆ ಟ್ರೈನಿಂದ ಇಳಿದು ಸುಸ್ತಾಗಿಲ್ಲ. ಟ್ರೈನಿಂದ ಇಳಿದ್ಬಿಟ್ಟು ಮನೆಗೆ ಬರೋಷ್ಟರಲ್ಲಿ ಬೆಂಗಳೂರು ಟ್ರಾಫಿಕ್. ಆ ಸುಸ್ತಲ್ಲಿ ಇವರಿಗೆ ಬಿರಿಯಾನಿ ಬೇರೆ ಮಾಡಬೇಕಾಗಿತ್ತು. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ನೋಡಿ ಪಾತ್ರೆ ಕಾಣ್ತಾ ಇದ್ದು ಬಿರಿಯಾನಿ ಮಾಡೋರೆ. ಸಂಡೇ ಸಂಡೇ ಅನಿಸ್ತಾ ಇಲ್ಲ ಇವರಿಗೆ. ಸೊ ಅದಕ್ಕೆ ಸಂಡೇ ಸ್ಪೆಷಲ್ ಬಿರಿಯಾನಿ ಮಾಡೋರು ಸ್ನೇಹಿತರೆ. ಬನ್ನಿ ಹೆಂಗೈತೆ ತೋರಿಸ್ತೀನಿ ನಿಮ್ಗೆ. ಬಿಸಿ ಬಿಸಿಯಾದ ಬಿರಿಯಾನಿ. ತಟ್ಟೆಗೆ ಬೀಳಬೇಕು ಬಿರಿಯಾನಿ. ತಟ್ಟೆಗಲ್ಲಮ್ಮ ಮೇಡಮ್, ಹೊಟ್ಟೆಗೆ ಬೀಳಬೇಕು ಬಿರಿಯಾನಿ. ಬೇಡ ಡೈರೆಕ್ಟ್ ಆಗಿ ಹೊಟ್ಟೆಗೆ ಬೀಳಲಿ. ಘಮ ಘಮ. ಸಿಂಧಿ ಬಿರಿಯಾನಿ, ಸಿಂಧಿ ಮಟನ್ ಬಿರಿಯಾನಿ ಇದು. ಆಲೂಗಡ್ಡೆ, ಟೊಮ್ಯಾಟೊ ಎಲ್ಲ ಹಾಕಿರ್ತಾರೆ. ಓಹೋ, ಸಿಂಧಿ ಮಟನ್ ಬಿರಿಯಾನಿ. ಏನ್ ಘಮ 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 ಅಂತ ಬರ್ತದೆ ಸ್ಮೆಲ್ಲು. ಬಿರಿಯಾನಿ ಎಕ್ಸ್ಪರ್ಟ್ ನಮ್ಮ ಅಕ್ಕ ಮಾಡೋಳು. ಜಾಸ್ತಿ ಗಾಡಿಯಲ್ಲಿ ಹಾರ್ಬಿಡಕ್ಕ, ನಿಂಗೆ ಹಾರಕ್ ಬರಲ್ಲ, ವೆಯ್ಟ್ ಜಾಸ್ತಿ ಇದೆ ನಿಂದು. ನಿನ್ನ ವೆಯ್ಟ್ ಜಾಸ್ತಿ ಉಂಟು. ಹೆಂಗ ನೋಡ್ರಿ ಸ್ನೇಹಿತರೆ, ಬಿರಿಯಾನಿ ನೋಡಿದ ತಕ್ಷಣ ಸ್ನೇಹಿತರೆ ನೋಡಿ, ಈ ಮಾತ್ರ ಒಂದು ಲೈಕ್ ಆಗಲೇಬೇಕು. ಯಾಕಂತಂದ್ರೆ ಇಷ್ಟು ಟಯರ್ಡ್ ಆಗಿ ಬಂದು ಜರ್ನಿ ಮಾಡ್ಕೊಂಡು ಬಂದು ಡೇ ಜರ್ನಿ ಮಾಡಿ ಮನೆಗೆ ಬಂದು ಸಿಂಧಿ ಬಿರಿಯಾನಿ ಮಾಡೋ ಇವರು. ಅದನ್ನ ನಾನು ತಿಂತಾ ಇದ್ದೀನಿ ಸ್ನೇಹಿತರೆ. ನಾನು ತಿಂತಾ ಇದ್ದೀನಿ. ಒಂದು ಲೈಕ್ ಮಾಡ್ಬೇಕು ಈ ಮಾತು. ನೀವು ನೀನೇ ತಿನ್ನೋದು, ಎಷ್ಟು ಕಚಡ ಆಗಿದ್ರು ನೀನೇ ತಿನ್ನೋದು. ಇದ್ರಲ್ಲೇನು ಕಮ್ಮಿನ ಡೈರೆಕ್ಟ್ ಹೊಡೋದು. ನಿನ್ನ ಹತ್ರ ಬೇರೆ ಏನು ಆಪ್ಷನ್ ಇದೆ ಅದೇ ಹೇಳು ಸ್ನೇಹಿತರೆ. ಒಂದು ಕೆಲಸ ಮಾಡೋಣ, ಇವರೆಲ್ಲ ಬೇರೆ ಬೇರೆ ಕುಡ್ಕೊಂಡು ಸ್ನೇಹಿತರೆ ಒಂದು ಕೆಲಸ ಮಾಡೋಣ, ಇವರೆಲ್ಲ ಬೇರೆ ಬೇರೆ ಕುಡ್ಕು. 2ನೇ 3ನೇ ಟೇಕ್
ಸ್ನೇಹಿತರೆ ಒಂದು ಕೆಲಸ ಮಾಡೋಣ, ಇವರೆಲ್ಲ ಬೇರೆ ಬೇರೆ ಕಡೆ ಕುತ್ಕೊಂಡ್ಬಿಟ್ಟು ಊಟ ಮಾಡ್ತಾರಂತ. ಯಾಕಂತಂದ್ರೆ ಇವಾಗ ಸದ್ಯಕ್ಕೆ ನಮ್ಮ ಮನೇಲಿ ಡೈನಿಂಗ್ ಟೇಬಲ್ ಅದೆಲ್ಲ ಕ್ಲೀನ್ ಇಲ್ಲ, ಸ್ವಲ್ಪ ಡಸ್ಟಿ ಆಗಿದೆ, ಅದಕ್ಕೆ ಹಾಲ ಕುತ್ಕೊಂಡು ತಿನ್ನೋಣ ಅಂತ ಇದ್ದಾರೆ. ಒಂದು ಕೆಲಸ ಮಾಡೋಣ ಸ್ನೇಹಿತರೆ, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಆಗಿತ್ತಂದ್ರೆ ಸ್ನೇಹಿತರೆ, ಈ ಬ್ಲಾಗಲ್ಲಿ ನಿಮಗೆ ಸಿಕ್ಕಾಪಟ್ಟೆ ತೋರಿಸಿ ನಮ್ಮ ಟ್ರಾವೆಲಿಂದ ಒಳ್ಳೊಳ್ಳೆ ಸೀನ್ಸ್ ಸೂಪರ್ ಆಗಿ ತೋರಿಸಿದ್ದೀನಿ. ಅದ್ರ ಜೊತೆ ಒಂದು ಒಳ್ಳೆ ಸಿಂಧಿ ಮಟನ್ ಬಿರಿಯಾನಿ ಜೊತೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೇನಾದ್ರೂ ಈ ಬ್ಲಾಗ್ ಇಷ್ಟ ಆಗಿತ್ತು ಅಂದ್ರೆ ಸ್ನೇಹಿತರೆ ಒಂದು ಲೈಕ್, ಕಾಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ನಿಮ್ಮೆಲ್ಲರಿಗೂ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ತೀವಿ. ನಮಸ್ಕಾರ ಸ್ನೇಹಿತರೆ.